ಹಲೋ. ಹಲೋ. ಹಾ ಗುರುಗಳೇ, ನಮಸ್ಕಾರಮ್ಮ. ಕೇಳಿಸ್ತಾ ಇದೆ. ನಮಸ್ಕಾರ ತಾಯಿ, ನಮಸ್ಕಾರ. ನಮಸ್ತೆ ಯಾರು ಗುರುಗಳೇ, ಮಾತಾಡೋದು? ನಾನು ಮೈಸೂರಿಂದ ಆಶಾ ಜಯರಾಮ್ ಅಂತ. ಮೈಸೂರಿಂದ ಆಶಾ ಜಯರಾಮ್ ಅಂತೇಳಿ. ಹೌದು ಹೌದು ಗುರುಗಳೇ. ಓಕೆ ಅಮ್ಮ, ಹೇಳಮ್ಮ. ಏನಿಲ್ಲ ಗುರುಗಳೇ, ನಾವು ಹಿಂಗೆ ನಿಮ್ದು ಎಲ್ಲ ವಿಡಿಯೋ ನೋಡಿ ನನ್ನ ಅಕ್ಕ, ಮೂರನೇ ಅಕ್ಕ, ನಾವು 6 ಜನ ಇರೋದು ಹೆಣ್ಮಕ್ಳು, ತಂದೆಗೆ ಗಂಡ್ ಮಕ್ಳಿಲ್ಲ. ಹಂಗಾಗಿ ನಾನ್ ನೀವು ಮೂರನೇ ಅಕ್ಕ. ನೀವು ಸಂತಾನ ಭಾಗ್ಯ ಆಗ್ಬೇಕು, ನಮ್ಗೆ ಮಕ್ಕಳ ಭಾಗ್ಯ ಆಗ್ಬೇಕಾಗಿತ್ತಂತ ಒಂದ್ಸಲ ಫೋನ್ ಮಾಡಿದ್ರ ಅವರೇ ಅಲ್ವಾ ನೀವು? ಹೌದು ಹೌದು ಹೌದು. ನನ್ಗೆ 5 ವರ್ಷ ಆಯ್ತು ಮದ್ವೆ ಆಗಿ, ಏನೂ ಆಗಿಲ್ಲ ಅಂತ ಹೇಳ್ಕೊಂಡು ನಿಮ್ಗೆ ಕಾಲ್ ಕೇಳ್ಕೊಂಡು ಫೋನ್ ಮಾಡಿದ್ದೆ ನಾನು. ಮಾಡಿದ್ರಿ. ಹೌದೌದು, ಹೇಳಮ್ಮ ತಾಯಿ. ಅದಕ್ಕಿಂತ ಮುಂಚೆ ನನ್ನ ಅಕ್ಕ ನಿಮ್ದೆಲ್ಲ ವಿಡಿಯೋಸ್ ನ ನೋಡಿ ಯಾವಾಗ್ಲೂ 10 ದಿನದಿಂದ ಟ್ರೈ ಮಾಡ್ತಾ ಇದ್ರು. ಇದೇ ತಿಂಗಳು 9ನೇ ತಾರೀಕಲ್ಲಿ ನಿಮ್ಗೆ ಗುರುವಾರ ಬೆಳಿಗ್ಗೆ 12 ಗಂಟೆಗೆ ನಮ್ಮ ಮನೆಗ್ ಬಂದು ನಿಮ್ಗೆ ಕಾಲ್ ಮಾಡಿದ ಕೂಡ್ಲೆ ಕಾಲ್ ಕನೆಕ್ಟ್ ಆಯ್ತು. ಅವತ್ತು ದಿನ ಅವಳು ತುಂಬಾ ಕಷ್ಟದಲ್ಲಿದ್ದು ಗುರುಗಳೇ, ಯಾಕೆಂದ್ರೆ ಅವ್ರಿಗೆ ಹಸ್ಬೆಂಡ್ ಇಲ್ಲ, ಡೆತ್ ಆಗಿದ್ದಾರೆ. ಅವಳೊಬ್ಳೇನೆ ಸಿಂಗಲ್ ಪೇರೆಂಟ್ ಆಗಿ ಮಗಳನ್ನ ಬಯೋಮೆಡಿಕಲ್ ಓದಿಸ್ಬೇಕು ಅಂತ ಹೇಳ್ಬಿಟ್ಟು 4 ವರ್ಷಗಳ ಕಾಲ ಕಷ್ಟಪಟ್ಟು, ಇದು ಲಾಸ್ಟ್ ಅವಳ್ದು ಇದ್ದಿದ್ದು ಸೆಮ್ಮು. ಹೆಂಗೋ ಸಾಲ ಮಾಡ್ಕೊಂಡು ಏನೋ ಮಾಡ್ಕೊಂಡು ಆ ಮಗಳನ್ನ ಕಷ್ಟಪಟ್ಟು PG ಇರಿಸಿ ಓದಿಸಿ ಸ್ಟಾರ್ಟ್ ಮಾಡಿದ್ಲು. ಎಲ್ಲ ಕರೆಕ್ಟ್ ಆಗಿ ಸ್ವಲ್ಪ ಮಧ್ಯ ಕಷ್ಟ ಆದ್ರೂ ಮ್ಯಾನೇಜ್ ಆಗ್ತಾ ಇತ್ತು. ಈಗ ಒಂದು ಲಾಸ್ಟ್ ಸೆಮ್ ಅಲ್ಲಿ ತೀರಾ ಅವಳು ಲೋನ್ ಕೆಲಸ ಅಂದ್ರೆ ಇವಾಗ ಪವಾಡ ಆಗಿದೆನಾ ನಿಮ್ದು? ಇವಾಗ ನೀವು ಹೇಳ್ತಾ ಇದ್ದೀರಲ್ಲ, ಪವಾಡ ಆಗಿರೋದು ಹೇಳ್ತಾ ಇದ್ದೀರಾ? ಪವಾಡ ಆಗಿರೋದೇ ಹೇಳ್ತಾ ಇದ್ದೀನಿ. ತುಂಬಾ ದುಡ್ಡೇ ಅಡ್ಜಸ್ಟ್ ಆಗಲ್ಲ ಅನ್ನೋ ಮಟ್ಟದಲ್ಲಿ ಇದ್ಲು. ಅವತ್ತು ನಿಮ್ಮ ಹತ್ರನು ತುಂಬಾ ನೊಂದ್ಕೊಂಡು ಹೇಳಿದ್ಲು. ನೀವ್ ಹೇಳಿದ್ರಿ, ಇಲ್ಲ ರಾಯರಿದ್ದಾರೆ, ಖಂಡಿತ ಹಾಗೆ ಆಗತ್ತಮ್ಮ, ಈ ಒಂದು ವ್ರತನ ಮಾಡು ಅಂತ ಹೇಳಿದ್ರಿ. ಅವರು ಅವತ್ತು ಸರಿ ಅಂತ ಹೇಳ್ಬಿಟ್ಟು ಇಟ್ಲು. ಇನ್ನ 3 ದಿನ ಇತ್ತು ಅಷ್ಟೇ ಗುರುಗಳೇ. ಮಗಳು ಅಲ್ಲಿಂದ, ಅಮ್ಮ ಇಲ್ಲಿ ನನ್ ಕಟ್ಬೇಕು, ಇಲ್ಲ ಅಂದ್ರೆ ನಂಗೆ ಹಾಲ್ ಟಿಕೆಟೇ ಕೊಡಲ್ಲ, ನಂದು ಇಂಟರ್ನ್ಶಿಪ್ದು ಫೈನಲ್ ಪ್ರಾಜೆಕ್ಟ್ ನೋಡಲ್ಲ, ಹಾಗೆ ನನ್ಗೆ ಬೇಕೇ ಬೇಕು ಅಂತ ಅವಳು ಹತ್ಕೊಂಡು ಫೋನ್ ಮಾಡಿದಾಗ ಮತ್ತೆ ನಿಮಗೆ ಕಾಲ್ ಮಾಡಿದ್ಲು ನಮ್ಮಕ್ಕ. ಅವಾಗ್ಲೂ ಕೂಡ ಕಾಲ್ ಸಿಕ್ಕಿತ್ತು ನಿಮ್ದು. ಅವಾಗ ನೀವ್ ಹೇಳಿದ್ರಿ, ಚಿಂತೆ ಮಾಡ್ಬೇಡಮ್ಮ, ಖಂಡಿತ ನೀನ್ ಮಾಡು, ನಿನ್ ಕೆಲ್ಸ ನೀನ್ ಮಾಡು, ಖಂಡಿತ ಸಿಗುತ್ತೆ ಅಂತ ಹೇಳಿದ್ದು. ಅವ್ರೇನ್ ಗೊತ್ತಾ, ನಮ್ಮ ಅಕ್ಕ ಸರಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಂಡು, ಈಗ ಅವ್ರಿಗೆ ಲೋನ್ ಮಾಡ್ಸಿದ್ರೆ ಬ್ಯಾಂಕ್ ಇಂದ ಪೇ ಔಟ್ ಅಂತ ಒಂದ್ ಸಮ್ ಅಮೌಂಟ್ ಬರುತ್ತೆ ಒಂದ್ ಲೋನ್ ಇಂದ. ಇವಳು ವಾಲಂಟ್ರಿ ಆಗಿ ಆ ಬ್ಯಾಂಕ್ ಅವ್ರ ಹತ್ರ ಈ ತರ ಪೇ ಔಟ್ ಬರುತ್ತಲ್ಲ, ನೀವು ಬಂದ್ಮೇಲೆ ಇಟ್ಕೊಳ್ಳಿ, ಈಗ ನನ್ ಮಗಳಿಗೆ ಫೀಸ್ ಕಟ್ಬೇಕು ನಾನು, ನನ್ಗೆ ದುಡ್ಡಿಲ್ಲ, ನೀವು ಕೊಟ್ಟಿರಿ, ಅಂದಾಗ ನೀವ್ ಹಂಗೆ ತಗೋಬಿಡಿ ಅಂತ ಹೇಳಿದಕ್ಕೆ ಅವ್ರು ಹಿಂದಿನ ರಾತ್ರಿ ಇಲ್ಲ ಆಗಲ್ಲ, ಅದೇಗಾಗುತ್ತೆ ಅಂತ ಹೇಳ್ದವ್ರು ಬೆಳಿಗ್ಗೆ ಸ್ವತಃ ಅವರೇ ಕಾಲ್ ಮಾಡಿ, ನಾನ್ ನಿಮಗ್ ಕೊಡ್ತೀನಿ, ನನ್ಗೆ ಆಮೇಲೆ ನಾನು ಪೇ ಔಟ್ ತಗೋತೀನಿ, ನಿಮ್ ಮಗಳಿಗೆ ಫೀಸ್ ಇಲ್ಲ ಅಂತ ಹೇಳಿದ್ರಲ್ಲ, ನಂಗೊಂಥರ ಬೇಜಾರಾಯ್ತು, ಬನ್ನಿ ಇಲ್ಲಿ ಒಂಟಿಕೊಪ್ಪಲ್ ಹತ್ರ ಬಂದು ಕಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅವರೇ ಕರೆದು ಅಮೌಂಟ್ 15,000ದಷ್ಟು ಕೊಟ್ಟು ಕಳ್ಸಿದ್ದಾರೆ ಗುರುಗಳೇ. ಅದೊಂದು ಆಗಿತ್ತಾ. ಅದಾದ್ಮೇಲೆ ಮತ್ತೆ ಇನ್ನೂ ಸಮ್ ಅಮೌಂಟ್ ಬೇಕಾಗಿತ್ತು 53,000ಕ್ಕೆ. ಮತ್ತೆ ಇದ್ ಮಾಡ್ತಾ ಇದ್ಲು. ನನ್ನ ಅಕ್ಕನ ಮಗಳು ನನ್ನ ದೊಡ್ಡಕ್ಕನ ಹತ್ರ ಹತ್ಕೊಂಡು ಹೇಳ್ದಂಗೆ, ಹಿಂಗ ಆಗ್ತಾ ಇಲ್ಲ ಮಮ್ಮಿ, ತುಂಬಾ ಅಳ್ತಾ ಇದ್ದಾಳೆ, ಇಲ್ಲೂ ಅಡ್ಜಸ್ಟ್ ಆಗ್ತಾ ಇಲ್ಲ, ಏನ್ ಮಾಡೋದಂತ ನಂಗೆ ಹಾಲ್ ಟಿಕೆಟ್ ಫೈನಲ್ದು ಅಂತ ಹೇಳ್ಬಿಟ್ಟು ತುಂಬಾ ಅದ್ರದಾಗ ಅದೇ ಟೈಮಲ್ಲಿ ನೋಡಿ, ಅವಳು ಮಾತಾಡಿದ ಗುರುವಾರ 10 ಗಂಟೆ ರಾತ್ರಿನಲ್ಲಿ ನನ್ನ ದೊಡ್ಡಕ್ಕನಿಗೂ ಫೋನ್ ಸಿಕ್ಕಿದ್ದೆ ನಿಮ್ದು. ಅವರು ತುಂಬಾ ಹತ್ಕೊಂಡು ನಿಮ್ಮ ಹತ್ರನು ಹೇಳಿದ್ರೆ ಅವಳು ಕಷ್ಟ ಹೇಳಕ್ ಆಗಿಲ್ಲ, ಅಷ್ಟೇ ಮಾತಾಡಾದ್ಮೇಲೆ ಅದು ಡಿಸ್ಕನೆಕ್ಟ್ ಆಗೋಗಿದೆ, ಏನಿಲ್ಲ. ಅದ್ ಮಾರನೇ ದಿನಕ್ಕೇನೆ ಅವಳಿಗೆ ಯಾವಾಗ್ಲೂ ಹೇಳಿರೋದು ಗುರುಗಳೇ, ಅವ್ರ ರಿಲೇಷನ್ ನೀವು ಮನೆ ಕಟ್ಟುವಾಗ ನಾವು ಸಹಾಯ ಮಾಡ್ತೀನಿ ಅಂತ ಹೇಳ್ದವ್ರು ಅವತ್ತಿನ ದಿನ ಬಂದು, ನೋಡಿ ಈ ತರ ಮನೆ ನಿಂತೋಗೈತಲ್ಲ, ತಗೊಳ್ಳಿ ಇಷ್ಟು ಅಮೌಂಟ್ ಅಂತ ನಾವು ಕೊಡ್ತೀವಿ, ನೀವ್ ಯಾವಾಗ್ಲಾದ್ರೂ ಕೊಡಿ, ನಾವು ಕೇಳಲ್ಲ. ಇನ್ನೊಂದ್ಸಲ ರಿಪೀಟ್ ಮಾಡಮ್ಮ, ಅರ್ಥ ಆಗ್ಲಿಲ್ಲ. ಹಿಂಗೆ ಅವರು ಮನೆ ಕಟ್ಟದೆ ಪಾಯ ಎಲ್ಲ ಆಗಿ ಮನೆ ಕಟ್ಟಕ್ಕಾಗದೆ ಲೋನ್ಗೆಲ್ಲ ಅಪ್ಲೈ ಮಾಡಿದ್ರು ಅದು ಅಮೌಂಟ್ ಆಗದೆ ತುಂಬಾ ಕಷ್ಟ ಪಡ್ತಾ ಇದ್ರು. ನೀವ್ ಹಿಂದಿನ ರಾತ್ರಿ 10 ಗಂಟೆನಲ್ಲಿ ಮಾತಾಡಿದ್ದೀರಾ ಅಷ್ಟೇ. ಅವಳ ಕಷ್ಟನ ಹೇಳ್ಕೊಂಡಿದ್ದಾಳೆ, ಮುಂದಕ್ಕೆ ಹೇಳಕ್ ಆಗಿಲ್ಲ, ಫೋನ್ ಡಿಸ್ಕನೆಕ್ಟ್ ಆಗೋಗಿದೆ. ಮಾರನೇ ದಿನ ನನ್ನ ಭಾವನ ಕಡೆ ರಿಲೇಷನ್ ಯಾವಾಗ್ಲೂ ಅವಾಗ ಮಾತಾಡುವಾಗ, ನೀನ್ ಮನೆ ಕಟ್ಟುವಾಗ ನಾನ್ ಸಹಾಯ ಮಾಡ್ತೀನಿ ನಿನಗೆ ಅಂತ ಹೇಳ್ದವ್ರು, ಅಲ್ಲಿಂದ ಇಲ್ಲಿವರೆಗೂ ಸುಮ್ನಿದ್ದವ್ರು ಅವತ್ತೊಂದ್ ದಿನ ಬಂದು ಹಿಂಗ ಮನೆ ಕಟ್ಟೋದ್ ನಿಂತೋಗಿದ್ಯಲ್ಲ, ನಾನ್ ಇಷ್ಟು ಲಕ್ಷ ಅಂತ ಕೊಡ್ತೀನಿ, ನೀ ಯಾವಾಗ ಬೇಕಾದ್ರೂ ಕೊಡಿ, ನಾನ್ ಇಂಥ ದಿನ ಕೊಡಿ ಅಂತ ನಿಮ್ಗೆ ಕೇಳಲ್ಲ ನಾನು ಅಂತ ಹೇಳ್ಬಿಟ್ಟು ಅವರು ದುಡ್ಡು ಕೊಟ್ಬಿಟ್ಟು ಹೋಗಿದ್ದಾರೆ ಗುರುಗಳೇ. ಓಹೋ, ಅಂದ್ರೆ ನನ್ನ ಒಟ್ಟಿಗೆ ಮಾತಾಡಿದಾದ ಮೇಲೆ ಹೌದು
ಅವರ ಕಷ್ಟಗಳನ್ನು ಹೇಳಿಕೊಂಡಿದ್ದಾರೆ. ಅದರಲ್ಲಿ ಚಿಂತಿಸಬೇಡ ಅಂತ ಒಂದು ಧ್ವನಿ ಮುಖಾಂತರದಲ್ಲಿ ರಾಯರದು ವ್ರತವನ್ನು ಮಾಡಿ ಅಂತ ಹೇಳುವಂತ ಸಂದರ್ಭದಲ್ಲಿ ಅವ್ರು ತಿಳ್ಕೊಂಡು ನೆಕ್ಸ್ಟ್ ಡೇನೆ ಅವ್ರಿಗೆ ಒಂದು ಸಮ್ ಅಮೌಂಟ್ ಬಂದಿದೆ. ಎಷ್ಟು ಲಕ್ಷ ಗಂಟ್ಲೆ ಅಮೌಂಟ್ ಬಂದಿದೆ ಅಂತ ಹೇಳ್ತಾ ಇದ್ದೀರಾ? ಲಕ್ಷಗಟ್ಲೆ, ಹೌದು ಲಕ್ಷಗಟ್ಲೆ ಬಂದಿದೆ. ಈಗ ಅವ್ರ ಮನೆ ಸ್ಟಾರ್ಟ್ ಮಾಡಿದ್ದಾರೆ, ಗೋಡೆ ಇಟ್ಟಿಗೆ ಎಲ್ಲ ಬಂದಿದೆ, ಗೋಡೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ದಾರೆ ಗುರುಗಳೇ. ಅವತ್ತೊಂದ್ ದಿನನೇ ಈ ಅಕ್ಕನ ಮಗಳೂನು ದುಡ್ಡು ಬರೋದಕ್ಕೂ ಈ ಅಕ್ಕನ ಮಗಳು ಅವ್ರಿಗೆ ಫೋನ್ ಮಾಡಿ ಆ ಬೇಜಾರ್ನ ಹೇಳ್ಕೊಂಡಿದ್ದಕ್ಕೂ ಅವ್ರ ಕಡೆ ನೋಡಿ ಅವರೇ ಕಷ್ಟದಲ್ಲಿದ್ರು, ಅವ್ರಿಗೆ ಇನ್ನೊಂದ್ ಕಡೆಯಿಂದ ಸಹಾಯ ಆಗಿರೋದು. ಆ ಅಕ್ಕ ಈ ಮಗಳು ಅಳ್ತಾ ಇರೋದ್ ನೋಡ್ಬಿಟ್ಟು ನಾನು 30,000 ನಿನಗೆ ಕೊಡ್ತೀನಿ, 53,000ಕ್ಕೆ ಏನು ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ಇವಳು ಕಷ್ಟದಲ್ಲಿ ಇದ್ರು ಅವಳಿಗೆ ಸಹಾಯ ಮಾಡಿ ಆ ಫೀಸ್ಗೆ 53,000 ರೂಪಾಯಿ ವಿತಿನ್ 3 days ಅಲ್ಲಿ ಒದಗ್ ಬಂದಿದೆ ಗುರುಗಳೇ. ನಂಬಕ್ಕೆ ಆಗ್ತಾ ಇಲ್ಲ. ಎಂತ ಅದ್ಭುತ ತಾಯಿ. ನಂಗೆ ನಿಜ ಗುರುಗಳೇ ಮೈಯೆಲ್ಲ ಈಗಲೂ ಒಂಥರ ಬಿಸಿ ಆಗ್ತಾ ಇದೆ ನಂಗೆ. ಹೆಂಗೆ ಎಷ್ಟು ವರ್ಷದಿಂದ ಹಂಗೆ ಕಷ್ಟದಲ್ಲಿದ್ದು ಅವರು ಎಲ್ಲೂ ಲೋನ್ ಕೂಡ ಮೋದಿ ಕಡೆಯಿಂದ ಲೋನ್ ಆಗುತ್ತಲ್ಲ ಅದು ಆಗದೇನೆ ತುಂಬಾ ಕಷ್ಟದಲ್ಲಿದ್ರು, ಮನೆ ಕಟ್ಟಕ್ ಆಗ್ತಲ್ಲ, ಅದು ತುಂಬಾ ಯೋಚನೆಯಲ್ಲಿ ಇದ್ರು ಅವರು. ಹೆಂಗೆ ಅವತ್ತಿನ ದಿನದಲ್ಲಿ ಅದೇ ಹೇಳ್ತಾ ಇರೋದು, ಭಕ್ತಿಯಿಂದ ರಾಯರದ ಪೂಜೆಯನ್ನು ವ್ರತವನ್ನು ಕೇಳಿದ್ರೆ ಸಾಕು, ಕಿವಿ ನನ್ನ ಧ್ವನಿ ಮುಖಾಂತರದಲ್ಲಿ ರಾಯರ ವ್ರತವನ್ನು ನಿಮ್ಗೆ ತಿಳಿಸ್ಕೊಡ್ತೀನಿಲ್ಲ, ಅದನ್ನ ಭಕ್ತಿಯಿಂದ ಕೇಳಿದ್ರೆ ಸಾಕು, ನೀವು ಜೀವನ ಪವಾಡವಾಗಿಬಿಡುತ್ತೆ ನಿಮ್ದು. ಅದೇ ಈಗ ಅನುಭವ ಆಗಿದೆ. ಇವಾಗ ಅನುಭವ ಆಗಿದೆ. ಆದ್ರೆ ಒಂದು ವಿಚಾರದಲ್ಲಿ 9 ವಾರದ ವ್ರತವನ್ನು ಮಾಡಿ ನೋಡಿ, ನಿಮ್ಮ ಮನೆಗೆ ಗ್ರೂಪ್ ಪ್ರವೇಶಕ್ಕೆ ನನ್ನ ಕರಿತೀರಾ ನೀವು? ನಿಮ್ಮ ಅಕ್ಕವರ ಮನೆ ಗ್ರೂಪ್ ಪ್ರವೇಶಕ್ಕೆ ಖಂಡಿತವಾಗ್ಲೂ ಗುರುಗಳೇ ನೋಡಿ. ಇದೇ ಹೇಳ್ತಾ ಇರೋದು, ಲಕ್ಷ ಲಕ್ಷ ಗಂಟ್ಲೆ ದುಡ್ಡು ಹೇಗೆ ಬಂತು? ಇದೇ ರಾಯರ ಪವಾಡ. ಹೌದು ಹೌದು ಹೌದು. ಅದಕ್ಕೆ ಎಷ್ಟೋ ವರ್ಷದಿಂದ ಕೊಡ್ಲಾರ್ದಂತ ವ್ಯಕ್ತಿ ಇವತ್ತು ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ರಾಯರ ಪವಾಡ ಅಲ್ವಮ್ಮ ತಾಯಿ? ಹೌದು ಪವಾಡನೇ ಅಲ್ವಾ ಗುರುಗಳೇ. ಅದಕ್ಕೆ ಇವಾಗ ಅವರು ಬಾಗ್ಲು ಕೂರ್ಸಕ್ಕೋಸ್ಕರ ನನ್ನ ಮನೆಯಿಂದ ನಾವು ಮಂತ್ರಾಲಯಕ್ಕೆ ಹೋದಾಗ ಮೃತ್ತಿಕೆ ಪ್ರಸಾದ ತಂದಿದ್ವಿ. ಅದನ್ನ ಎಲ್ಲಾ ಮೂಲೆಗಳಲ್ಲೂ ಇವಾಗ ನಾನು ಹೇಳ್ತೀನಿ ನಿಮಗೆ, ಅದನ್ನ ಹೆಂಗೆ ಹಾಕ್ಬೇಕು, ಮಂತ್ರಾಕ್ಷತೆಯನ್ನು ಹೇಗೆ ಹಾಕ್ಬೇಕು. ಈಗ ಬಾಗಿಲವನ್ನು ಕುಂದಿರಿಸಿದ್ರಿ ಏನಮ್ಮ ಮನೆಗೆ? ಇಲ್ಲ, ಈಗ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಅದು ಮುಂದೆಗಡೆ ಎಲ್ಲ ಬೇರೆ ಇದಕ್ಕೆ ಇದು ಸಂಪಿಗೆಲ್ಲ ಮಾಡ್ಬೇಕಿತ್ತು. ಇಟ್ಟಿಗೆ ಏನೋ ನಿನ್ನೆ ಬರುತ್ತೆ ಗುರುವಾರ ಅಂತ ಹೇಳಿದ್ರು, ಬಟ್ ಏನೋ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಆಗಿದೆ ಅಂತ ಇಟ್ಟಿಗೆ ಬಂದಿಲ್ಲ. ಅದು ಇವತ್ತು ಬರುತ್ತೆ. ಮೋಸ್ಟ್ಲಿ ಅವರು ಗುರುವಾರನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಗುರುಗಳೇ. ಮಾಡಿ ಒಳ್ಳೇದಾಗುತ್ತೆ ತಾಯಿ. ನೋಡಿ ಎಷ್ಟು ನನಗೆ ಆನಂದವಾಗುತ್ತೆ ಅಂದ್ರೆ ತುಂಬಾ ಆನಂದ. ಈ ಪವಾಡಗಳನ್ನು ಕೇಳೋದಕ್ಕೆ ಸುಮಾರು ಪವಾಡಗಳಿದೆ ತಾಯಿ. ಇವತ್ತು ನೀವು ನಂಬರ್ ಕಳಿಸಿ ಎಷ್ಟು ದಿನ ಆಯ್ತು, ಪವಾಡ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಗುರುಗಳೇ ಅಂತ ಎಷ್ಟು ದಿನದಿಂದ ಕಾಯ್ತಾ ಇದೆಯಾ. ಆದ್ರೆ ನೀವು ಇವತ್ತು ಲೈನ್ ಸಿಕ್ತಲ್ಲ ನನ್ನ ತಾಯಿ. ಗುರುಗಳೇ ಹೌದು. ಅದಕ್ಕೆ ಈ ಆನಂದದ ವಿಚಾರದಲ್ಲಿ, ಖುಷಿಯ ವಿಚಾರದಲ್ಲಿ ನನಗೆ ಕೇಳುವುದಕ್ಕೆ ಬಹಳ ಆನಂದವಾಗುತ್ತೆ ತಾಯಿ. ಇನ್ನು ಹೆಚ್ಚಿನ ನಾವು ರಾಯರನ್ನ ನಂಬಿದೀವಿ. ಹೌದೌದು, ರಾಯರು ಪ್ರತಿ ಇದ್ರಲ್ಲೂ ಇದ್ದಾರೆ. ಬಟ್ ಈ ರೀತಿನಲ್ಲಿ ರಾಯರು ನಮ್ಮನ್ನ ಪವಾಡ ರೀತಿಲಿ ಹೆಲ್ಪ್ ಮಾಡಿ ನಮ್ಗೆ ಸಹಾಯ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಒಂದು ದಿನದಲ್ಲಿ ಇಷ್ಟೆಲ್ಲ ಯಾವ ಕಡೆ ಖುಷಿ ಪಡ್ತೀರಾ, ಈ ಅಕ್ಕನ್ ನೋಡಿ ಖುಷಿ ಪಡ್ತೀರಾ, ಆ ಅಕ್ಕನ್ ನೋಡಿ ಖುಷಿ ಪಡ್ತೀರಾ, ಒಟ್ನಲ್ಲಿ ಅವ್ರು ನೆಮ್ಮದಿಯಾಗಿರ್ಬೇಕು, ಅದನ್ನ ನಾವು ಬಯಸೋದು. ಹೌದು ಹೌದು ತಾಯಿ. ಅಮ್ಮ ನನಗೆ ಎಲ್ಲರೂ ನನಗೆ ತಾಯಿಂದಿರಮ್ಮ. ಅವರು ನಿಮ್ಮ ಅಕ್ಕಂದಿರು ಹೌದು, ಆದ್ರೆ ನನಗೆ ತಾಯಿಂದಿರು. ನನ್ನ ತಾಯಿ ಮುಖದಲ್ಲಿ ನಾನು ನಗು ನೋಡ್ಬೇಕು ಹೊರತಾಗಿ ಅಳು ನೋಡಬಾರ್ದು ತಾಯಿ. ಗುರು ರಾಘವೇಂದ್ರ ಸ್ವಾಮಿ ಅವರು ಕಳಿಸಿದ್ದಾರೆ. ಯಾಕೆ ಏನಂತ ಹೇಳಿ ಕಳಿಸಿದ್ದಾರೆ? ಎಲ್ಲರ ಕಣ್ಣೀರನ್ನು ಒತ್ತು ಶಕ್ತಿ ನಿನ್ನಲ್ಲಿ ತುಂಬುತ್ತೀನಿ ಮಗನೇ, ನೀನು ಅವರ ದಾರಿ ದೀಪವಾಗಿ ನಾನು ಇಲ್ಲಿ ದೀಪವನ್ನು ಹಚ್ಚಿರುತ್ತೇನೆ, ಆ ಜಾಗಕ್ಕೆ ಕರ್ಕೊಂಡು ಬಂದು ನಿಂದ್ರಿಸು, ಮುಂದಿಲ್ದು ನಾನು ನೋಡ್ಕೊಂತೀನಿ ಅಂತ ಹೇಳಿದ್ದಾರೆ. ಇವತ್ತೆಲ್ಲರಿಗೂ ನಾನು ರಥದ ಮುಖಾಂತರದಲ್ಲಿ ಹಿಂಗೆ ರಥ ಮಾಡಿ ಅಲ್ಲಿ ರಾಯರು ಕುಳಿತಿದ್ದಾರೆ, ಅಲ್ಲಿ ಹೋಗಿ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ಏನು ಮಾಡ್ತಾ ಇಲ್ಲ. ನಾನೇನು ದೊಡ್ಡ ಪವಾಡ ಅಲ್ಲ, ನಾನು ಪವಾಡ ಪುರುಷ ಅಂದ್ರೆ ನಾನೇನು ದೊಡ್ಡ ಗುರುಗಳು ಅಲ್ಲ, ನಾನು ದೊಡ್ಡ ದೇವರು ಅಲ್ಲ. ನಾನು ನಿಮ್ಮ ಹಾಗೆ ಸಾಧಾರಣವಾದ ಮನುಷ್ಯ. ನಾನು ಎಲ್ಲಾ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಾನು ನಿಮ್ಮ ಹಾಗೆ ಮನುಷ್ಯ. ಆದ್ರೆ ಭಕ್ತಿ ರಾಯರಿಗೆ ಪೂಜೆ ಮಾಡಿ ನಿಮಗೆ ಒಳ್ಳೇದಾಗುತ್ತೆ. ಅದು ಪೂಜೆ ಹೇಗೆ ಮಾಡೋದು ಅಂತ ವಿಧಾನ ನಿಮ್ಗೆ ತಿಳಿಸ್ಕೊಡ್ತೀನಿ, ಚಿಂತಿಸಬೇಡಿ. ಆದ್ರೆ ಇವಾಗ ನಾನು ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಎಷ್ಟೋ ಜನಗಳು ನನ್ನ ತಾಯಿಂದರು ನನ್ನನ್ನು ಬೈಕೊಂಡಿದ್ದಾರೆ, ಅಣ್ಣ ತಮ್ಮಂದಿರು ಬೈಕೊಂಡಿದ್ದಾರೆ. ಯಾಕೆಂದ್ರೆ ಲೈನ್ ಸಿಗ್ಲಾರ್ದಕ್ಕೋಸ್ಕರ ಬೈಕೊಂಡಿರ್ತಾರೆ. ಅವರು ಬೇಕಂತ ಯಾರು ಬೈಯಲ್ಲ. ಯಾವ ಕೆಲಸ, ಇವಾಗ ಏನೋ ಒಂದು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅದು ಆಕಸ್ಮಿಕವಾಗಿ ಆಗುತ್ತೆ. ಹಾ ಗುರುಗಳೇ. ಒಟ್ನಲ್ಲಿ ರಾಯರು ಈ ಮುಖಾಂತರ ನಿಮ್ಮನ್ನ ಎಲ್ಲರಿಗೂ ನಿಮ್ಮಿಂದ ಒಳ್ಳೇದಾಗ್ಲಿ, ನಿಮ್ಮ ಬಾಯಿಯಿಂದ
ಒಳ್ಳೇದನ್ನಾಗಿ ಎಲ್ಲ ಇಂಥ ವ್ರತಗಳು ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳ್ಸಕ್ಕೆ ನೀವು ಒಬ್ರನ್ನ ಸೃಷ್ಟಿ ಮಾಡಿದಾರಲ್ಲ ರಾಯರು, ಅದಕ್ಕೆ ರಾಯರಿಗೂ ಥ್ಯಾಂಕ್ಸು. ನೀವು ಅವ್ರ ಮುಖಾಂತರ ಬಂದು ನಮ್ಮೆಲ್ಲರಿಗೂ ದಾರಿದೀಪವಾಗ್ತಿದಾರಲ್ಲ, ಅದಕ್ಕೆ ನಿಮ್ಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಗುರುಗಳೇ. ಒಳ್ಳೇದಾಗ್ಲಿ ತಾಯಿ. ಇನ್ನೊಂದು ವಿಚಾರದಲ್ಲಿ ನೋಡಮ್ಮ, ನಮ್ಮ ರಾಯರು ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅಲ್ವೇನಮ್ಮ? ಹೌದು ಗುರುಗಳೇ, ಖಂಡಿತವಾಗ್ಲೂ. ಅವರು ನನ್ನ ರಾಯರು ಅಂತ ನಾನು ಹೇಳುವುದಿಲ್ಲ, ನಮ್ಮ ರಾಯರು ಅಂತ ಹೇಳ್ಬೇಕು. ಹೌದು ಹೌದು. ನಮ್ಮ ರಾಯರು ಅಂದ್ರೆ ನಮ್ಮೆಲ್ಲರಿಗೂ ನಮ್ಮ ರಾಯರು ಅವರು, ನಮ್ಮ ರಾಯರು ಅಂತ ಕೇಳ್ಬೇಕು. ಅವಾಗ ನನ್ನ ರಾಯರು ಅಂದ್ರೆ ನನ್ನ ಸ್ವಂತ ರಾಯರು ಅಂತ ಅಂದಂಗಾಗತ್ತೆ. ಅದೇ ರೀತಿಯಾಗಿ ನಮ್ಮ ರಾಯರು ಅಂತ ಹೇಳಿದ್ರೆ ನಮ್ಮ ರಾಯರು ಏನ್ ಕೇಳ್ತಾರೆ, ನನಗೆ ಭಕ್ತಿ ಮಾತ್ರ ಕೊಡಿ ಮಕ್ಕಳೇ, ನೀವು ಹಣಕಾಸಾಗ್ಲಿ ಒಡವೆ ಆಗ್ಲಿ ನಿಮ್ಗೆ ಏನು ಕೊಟ್ಟಿದ್ದೀನಿ ಅದನ್ನೆಲ್ಲ ನೀವೇ ಇಟ್ಕೊಳ್ಳಿ, ನನಗೆ ನಿಮ್ ಕಡೆಯಿಂದ ದುಡ್ಡು ಬೇಡ, ನನಗೆ ಆಸ್ತಿ ಬೇಡ, ಅದನ್ನ ನೀವೇ ಇಟ್ಕೊಳ್ಳಿ, ನನಗೆ ನಿಮ್ಮ ಕಡೆಯಿಂದ ಭಕ್ತಿ ಮಾತ್ರ ಕೊಡಿ ನನ್ನ ಮಕ್ಕಳೇ ಅಂತ ಕೇಳ್ತಾ ಇದ್ದಾರೆ ರಾಯರು. ಆ ಭಕ್ತಿ ಒಂದು ಕೊಟ್ರೆ ಸಾಕು, ನಿಮ್ಮ ಮನೆಯಲ್ಲಿ ನಿಮ್ಮ ಉಸಿರಿರೋವರೆಗೂ ನಾನು ನಿಮ್ಮನ್ನ ಯಾವ ಕಷ್ಟನೂ ಕೊಡುವುದಿಲ್ಲ ನಾನು. ಯಾಕಂದ್ರೆ ಮನುಷ್ಯ ಹುಟ್ಟಿದ ಮೇಲೆ ಸಾವು ಅನ್ನೋದು ಇರಲೇಬೇಕು, ಸಾವು ಅನ್ನೋದು ಖಚಿತ ತಾಯಿ. ನೀವಿರುವಷ್ಟು ದಿವಸ ನಾನು ನಿಮ್ನ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಯಾಕೆ ಕಷ್ಟ ಬರ್ಲಾರ್ದಂಗೆ ನಾನು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿನಿತ್ಯ ನಾನು ಗುರುವಾರಕ್ಕೊಮ್ಮೆ ಹೆಂಗೆ ಹೂವಿನ ಅಲಂಕಾರ ಮಾಡಿ ಹೆಂಗೆ ತುಪ್ಪದ ದೀಪವನ್ನು ಹಚ್ಚಬೇಕು, ಎಷ್ಟು ತುಪ್ಪದ ದೀಪ ಹಚ್ಚಿದ್ರೆ ನಿಮಗೆ ಒಲಿತಾರೆ ಅನ್ನೋದು ಈ ವ್ರತದ ಮುಖಾಂತರದಲ್ಲಿ ಎಲ್ಲ ನನ್ನ ತಾಯಂದಿರಿಗೂ ತಿಳಿಸ್ಕೊಡ್ತೀನಿ. ಆದ್ರೆ ಸ್ವಲ್ಪ ತಡವ ಆಗ್ತಾ ಇದೆ, ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ಯಾರು ಕರೆ ಮಾಡ್ತಾ ಇದಾರೆ ಎಲ್ಲರಿಗೂ ತಿಳಿಸ್ಕೊಡೋ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಇವಾಗ ನನಗೆ ಸದ್ಯಕ್ಕೆ ಆಗ್ತಾ ಇಲ್ಲ ನನ್ನ ತಾಯಿ, ತಿಳಿಸ್ಕೊಡ್ತೀನಿ, ಖಂಡಿತ ತಿಳಿಸ್ಕೊಡ್ತೀನಿ. ನಿಮ್ ಪ್ರಾಬ್ಲಮ್ ನಮಗೂ ಅರ್ಥ ಆಗುತ್ತೆ. ನೀವು ಅಲ್ಲಿ ಅಂದ್ರೆ ಕೆಲವ್ರಿಗೆ ಏನಂದ್ರೆ, ಈಗ ನೀವ್ ಎಲ್ಲಿ ಹೋಗ್ತಾ ಇದೀನಿ, ನಿಮ್ಮ ವಾಯ್ಸು ನಿಮ್ಮ ಬಾಯಲ್ಲಿ ನಮ್ಮ ಹೆಸರು ಬಂದ್ರೆ, ನಮ್ಮ ಮೆಸೇಜ್ ಅನ್ನ ಓದ್ರೆ ನಮ್ಮ ಕರ್ಮ ಫಲಗಳು ಕಳಿಯುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಷ್ಟೋ ಜನ ನಮ್ಮ ಹೆಸರು ಹೇಳಿ, ನಾನೇ ಎಷ್ಟೊಂದ್ಸತಿ ನನ್ನ ಮೆಸೇಜ್ ಓದಿ ಗುರುಗಳೇ, ನಾನು ಒಂದ್ಸತಿ ಫುಲ್ಲು ಡೌನ್ ಆಗ್ಬಿಟ್ಟೆ ಗುರುಗಳೇ. ನನ್ ಮೆಸೇಜ್ ಓದ್ತಾ ಇಲ್ಲ, ಅವರು ಎಷ್ಟೊಂದು ಮಾಡ್ತಾ ಇದೀನಿ ಅಂತ ನನ್ನ ಅಕ್ಕ ಒಂದೇ ಮಾತು ಹೇಳಿದ್ದು. ಇನ್ನ ಕರ್ಮಫಲ ಏನಿದ್ದೋ ಗೊತ್ತಿಲ್ಲ, ರಾಯರು ಯಾವುದೋ ಒಂದ್ ಮುಖಾಂತರ ಅವ್ರ ಮನ್ಸಿಗೆ ಅದನ್ನ ಮುಟ್ಟಿಸ್ತಾ ಇದ್ದಾರೆ. ಯಾರೋ ಹಿಂಗಿದ್ದಾರೆ, ಜಾಸ್ತಿ ಮೆಸೇಜ್ ಮಾಡ್ತಿದ್ದಾರೆ ನೋಡು ಅವ್ರನ್ನ ಅಂತ ಅವ್ರಿಗೆ ಯಾವ್ದೋ ಒಂದ್ ರೀತಿಲಿ ಹೇಳ್ತಾ ಇರ್ತಾರೆ. ಖಂಡಿತ ಇವತ್ತಲ್ಲ ನಾಳೆ ಮೆಸೇಜ್ ಓದ್ತಾರೆ, ನೀನು ಧೃತಿಗೆಡ್ಬೇಡ, ಧೈರ್ಯವಾಗಿರು ಅಂತ ಹೇಳಿ ನನಗೆ ಆ ಅಕ್ಕ ಈಗ ಅನುಗ್ರಹ ಆಗಿದೆಲ್ಲ, ಅವ್ರು ನನಗೆ ಜೊತೆಲಿದ್ದು ಸಮಾಧಾನ ಮಾಡ್ತಿದ್ರು. ನಾನು ಒಂದಿನ ಫುಲ್ ಡೌನ್ ಆಗ್ಬಿಟ್ಟೆ, ಯಾಕೆ ಇದು ಓದ್ತಾನೆ ಇಲ್ಲ, ಎಷ್ಟು ದಿನದಿಂದ ಮಾಡ್ತಾ ಇದ್ದೀನಿ. ನನ್ಗೆ ಏನಂತ ಹೇಳಿದ್ರೆ, ನಮ್ ಬಾಯಿಲಿ ನಿಮ್ ಹೆಸರು ಬಂದ್ರೆ ನಮ್ಗೇನೋ ನಮ್ ಕರ್ಮಫಲ ಕಳ್ದು ನಾವ್ ಅನ್ಕೊಂಡಿದ್ದಾಗತ್ತೆ ಅನ್ನೋದೊಂದು ನಮ್ ಇಚ್ಛೆಯಲ್ಲಿ ಇರುತ್ತಲ್ಲ. ಹಂಗಾಗಿ ನಾನು ಹಂಗಾದೆ. ನೆಕ್ಸ್ಟ್ ಡೇನೆ ನಿಮ್ ಕಾಲ್ ಸಿಕ್ತು, ನೀವು ನನ್ ಮೆಸೇಜ್ ಓದಿದ್ರಿ. ಇದಕ್ಕಿಂತ ಆನಂದ ಇನ್ನೊಂದು, ಅವತ್ತಿನ ರಾತ್ರಿ ನನ್ನ ಹಸ್ಬೆಂಡ್ ಕೂತ್ಕೊಂಡು ನಿಮ್ಗೆ ವಾಯ್ಸ್ ಕಾಲ್ ಮಾಡಿದಾಗ ಅವರು 3 days ಇಂದ ಕಂಟಿನ್ಯೂಸ್ ಟ್ರೈ ಮಾಡ್ತಾ ಇದ್ರು. ಚಕ್ ಅಂತ ಸಿಕ್ಬಿಡ್ತು ಗುರುಗಳೇ. ಅವತ್ತು ಅಷ್ಟೇ ಎಷ್ಟು ಖುಷಿ ಅಂದ್ರೆ 1 ಗಂಟೆ ತನಕ ನಾವು ಮಲ್ಗಕ್ಕಾಗಿಲ್ಲ, ಎಲ್ಲರ ಹತ್ರ ಶೇರ್ ಮಾಡ್ತಾ ಇದ್ವಿ. ಈ ತರ ಆಯ್ತು, ಸಡನ್ ಕಾಲ್ ಸಿಕ್ತು, ಅವ್ರು ನಮ್ಗೆ ಪೂಜೆ ಹೇಳ್ಕೊಟ್ರು. ಎಷ್ಟು ದಿನದಿಂದ ಆ ಪೂಜೆ, ನೀವು ಸ್ವಲ್ಪ 5 ದೀಪ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಆಗೋಗಿತ್ತು. ನಾನು ಟ್ರೈ ಮಾಡ್ತಾ ಇದ್ದೆ ಸಿಗ್ತಾನೆ ಇರ್ಲಿಲ್ಲ. ನಾನು ಎಷ್ಟೊಂದ್ ಸತಿ ಮೆಸೇಜ್ ಮಾಡಿದ್ದೀನಿ. ನಿಮ್ಗೆ ರಥವನ್ನು ತಿಳಿಸ್ಕೊಟ್ಟಿದ್ದೀನಲ್ವಾ ತಾಯಿ? ಹೇಳ್ಕೊಟ್ಟಿದ್ದೀರಾ ಗುರು? ಅದನ್ನ ರಥವನ್ನು ನೀನ್ ಮಾಡು ತಾಯಿ, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗತ್ತೆ. ಅದೇ ಮುಖಾಂತರದಲ್ಲಿ ನಿಮ್ಗೆ ಈ ಸಂತಾನ ಭಾಗ್ಯಕ್ಕೋಸ್ಕರ ಕೇಳಿದಿರಲ್ಲ ತಾಯಿ. ಇನ್ನೊಂದು ವಿಚಾರದಲ್ಲಿ ನೀವು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಗಂಡು ಮಗು ತೋರಿಸಿದೆ ಆಯ್ತಮ್ಮ, ನಿಮ್ಗೆ ಗಂಡು ಮಗುನೇ ಆಗತ್ತೆ. ಬೇಕಾದ್ರೆ ಬರ್ದಿಟ್ಕೊಳ್ಳಿ, ಗಂಡು ಮಗು ಆದ್ಮೇಲೆ ನನಗೆ ನೀವು ಕರೆ ಮಾಡ್ತೀರಾ ತಾಯಿ? ಗುರುಗಳೇ ಆಯ್ತು. ಇಲ್ಲಿ UPS ಲೈಟ್ ಹೊಡ್ಕತಾ ಇದೆ ಗುರುಗಳೇ ಒಂದೇ ಸಮಯ ನೀವು ಹಂಗಂತಿರುವಾಗ. ಇಲ್ಲ ಖಂಡಿತ. ಏನು ಯಾವ ಬಟನು? UPS ಬಟನ್ ಆಟೋಮೆಟಿಕ್ ಬ್ಲಿಂಕ್ ಆಗ್ತಾ ಇದೆ. ನೀವು ಹೇಳ್ತಿರೋದಕ್ಕೂ ಅಲ್ಲಿ ಬ್ಲಿಂಕಿಂಗ್ ಆಗ್ತಾ ಇರೋದು. ಇಲ್ಲ, ಗಂಡು ಮಗುನೇ ಆಗದೆ ನಿಮಗೆ ತಾಯಿ, ಓಕೆನಮ್ಮ? ಆದ್ರೆ ಈ ಸಲ ಗಂಡು ಮಗು ಆಗ್ಲಿ, ಅದಾದ ಮೇಲೆ ಮತ್ತೆ ನಿಮ್ಮ ಅಕ್ಕವ್ರ ಮನೆ ಕಟ್ತಾ ಇದ್ರಲ್ಲ ಡೂಪ್ಲೆಕ್ಸ್, ಅದಾದ ಮೇಲೆ ನನಗೆ 2 ಹೋಳಿಗೆ ತುಪ್ಪ ಕೊಡ್ಬೇಕು, ನೆನಪಿರ್ಲಿ ತಾಯಿ? ಮರಿಯಲ್ಲ ಗುರುಗಳೇ, ನಾನು ಯಾವಾಗ್ಲೂ ಮೆಸೇಜ್ ಮಾಡ್ತಾನೆ ಇರ್ತೀನಿ. ನನ್ನ ಮಣ್ಣಲ್ಲಿ ಮಣ್ಣಾಗೋವರೆಗೂ ನಾವು ಮರೆಯಕ್ ಸಾಧ್ಯನೇ ಇಲ್ಲ ಗುರುಗಳೇ. ಇದು ಅಯ್ಯೋ ಇರ್ಲಿ, ಆದ್ರೆ ಮರಿಬೇಡ, ಇದು ನಮ್ ಡೀಲ್. ಇದು 2 ತುಪ್ಪ ಮತ್ತೆ ಇದು 2 ಹೋಳಿಗೆ ತುಪ್ಪ, ಓಕೆನಾ? ಈ ಡೀಲ್ ಕನ್ಫರ್ಮಾ? ನಮ್ ಮನೆಗ್ ಬಂದ್ರೆ ನೀವು 3 ಮನೆ ಇಲ್ಲ, ನಮ್ಮ 4 ಮನೆ ಇದೆ ಗುರುಗಳೇ. 4 ಮನೆಯಲ್ಲೂ 8 ಹೋಳಿಗೆ ಆಗುತ್ತಲ್ಲಮ್ಮ. ಹೌದು, ನನ್ನ ಅಮ್ಮನ ಮನೆ ಪಕ್ಕದಲ್ಲಿ ಇರೋದು, ನನ್ನ ಅಕ್ಕನ ಮನೆ, ಇನ್ನೊಬ್ಬ ಅಕ್ಕನ ಮನೆ, ನನ್ನ ಮನೆ. ಬರ್ತೀನಮ್ಮ ತಾಯಿ, ಖಂಡಿತ ಬರ್ತೀನಿ. ಒಳ್ಳೇದಾಗ್ಲಿ, ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಅತಿ ಶೀಘ್ರದಲ್ಲಿ ನಾನು ಬಂದೇ ಬರ್ತೀನಿ, ಮೈಸೂರಿಗೆ ಬರ್ತೀನಿ, ನಿಮ್ಮ ಮನೆಯಲ್ಲಿ ಹೋಳಿಗೆಯನ್ನು ತಿಂದು ಬಂದೇ ಬರ್ತೀನಿ ತಾಯಿ, ಓಕೆನಮ್ಮ? ಗುರುಗಳೇ ಇನ್ನೊಂದ್ 2 ಮಾತು ನಾನು ಆಡ್ಬೋದಾ ತಾಯಿ? ಇರಿ ಅಮ್ಮ, ಸ್ತೋತ್ರ ಇದನ್ನ ಹೇಳ್ಬಿಡ್ತೀನಿ ತಾಯಿ, ಒಳ್ಳೇದಾಗ್ಲಿ. ಗುರುಗಳೇ ಹೇಳಿ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ್ಮ ತಾಂ ಕಾಮಧೇನುವೆ. ರಾಯರಿದ್ದಾರೆ ನನ್ನ ತಾಯಿ. ಗುರುಗಳೇ